ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಬೆಳಗಿನ ಜಾವದಲ್ಲಿ ದೇವ ಮಕ್ಕಳೇ ಒಂದು ವಾಕ್ಯನ ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 12ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಬರಬೇಕಾದ ರಕ್ಷಣೆ ಇನ್ಯಾರಲ್ಲಿ ಸಿಕ್ಕುವುದಿಲ್ಲ. ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗಡೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂದು ಹೇಳಿದನು. ಹಲ್ಲೆಲೂಯಾ. ದೇವ ಮಕ್ಕಳ ಬೆಳಗಿನ ಜಾವದಲ್ಲಿ ದೇವರ ವಾಕ್ಯ ಹೇಳುತ್ತೆ, ಬರಬೇಕಾದ ರಕ್ಷಣೆಯು ಇನ್ನು ಯಾರಲ್ಲಿ ಸಿಕ್ಕುವುದಿಲ್ಲ. ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ. ಅಂದರೆ ಯೇಸು ಕ್ರಿಸ್ತನ ಹೆಸರಿನ ಮೂಲಕವಾಗಿ ಮಾತ್ರನೇ ಈ ಲೋಕದಲ್ಲಿ ರಕ್ಷಣೆ ಸಿಗುತ್ತೆಂದು ಅಪೊಸ್ತಲನಾದ ಪೇತ್ರನು ಹೇಳ್ತಾ ಇದ್ದಾರೆ. ಅಂದರೆ ಈ ಆಕಾಶದ ಕೆಳಗಡೆ, ಈ ಭೂಮಿಯ ಮೇಲ್ಗಡೆ ಜೀವಿಸಿಕೊಂಡಿರುವಂಥ ಎಲ್ಲ ಮಾನವ ಕುಲಕ್ಕೆ ಒಂದು ರಕ್ಷಣೆ ಸಿಕ್ಕಬೇಕಾದರೆ ಆ ರಕ್ಷಣೆ ಯಾರ ಮೂಲಕವಾಗಿ ಅಂದರೆ ಅದು ಯೇಸು ಕ್ರಿಸ್ತನ ಮೂಲಕವಾಗಿ ಮಾತ್ರನೇ. ಈ ಲೋಕಕ್ಕೆ ರಕ್ಷಣೆ ಕೊಡಬೇಕಂದ್ಬಿಟ್ಟು ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಆತನು ಕೊಲ್ಗತಾ ಬೆಟ್ಟದ ಮೇಲೆ ಆ ಕಲ್ವಾರಿ ಸಿಲುವೆಯಲ್ಲಿ ಆತನ ಕೈಗಳಿಗೆ ಕಾಲುಗಳಿಗೆಲ್ಲ ಹಾನಿ ಹೊಡೆದು ಪಕ್ಕೆಯನ್ನು ತೆಗೆದು ಆತನ ತಲೆಗೆ ಮುಳ್ಕಿರೀಟ ಇಟ್ಟು ಈ ರೀತಿಯಾಗಿ ಸಿಲುವೆ ಮೇಲೆ ಯೇಸು ಸ್ವಾಮಿ ಒಡೆಯಲ್ಪಟ್ಟು ಜಜ್ಜಲ್ಪಟ್ಟು ಇಡೀ ದೇಹದಲ್ಲಿರೋ ರಕ್ತವನ್ನೇ ಸುರಿಸಿದರು. ಇದೆಲ್ಲ ಯಾರಿಗಾಗಿ ಅಂದರೆ ಈ ಲೋಕದಲ್ಲಿರುವಂಥ ಎಲ್ಲ ಮನುಕುಲಕ್ಕಾಗಿ, ಎಲ್ಲ ಮಾನವನಿಗಾಗಿ, ಎಲ್ಲ ಜಾತಿ ಜನಾಂಗ ಎಲ್ಲ ಜನಾಂಗಗಳಿಗಾಗಿ ಯೇಸು ಕ್ರಿಸ್ತನು ಆ ರಕ್ಷಣೆಯನ್ನು ಸಿಲುವೆಯ ಮೂಲಕವಾಗಿ ನಮಗೆ ತೋರಿಸಿದ್ದಾರೆ. ಹಾಗಾಗಿ ಆ ಯೇಸುವಿನ ರಕ್ತದ ಮೂಲಕವಾಗಿಯೇ ಇಡೀ ಲೋಕದಲ್ಲಿರುವಂಥ ಆ ಮನುಕುಲಕ್ಕೆ ಒಂದು ಪಾಪದ ಪರಿಹಾರ ಮತ್ತು ಎಲ್ಲ ವಿಧವಾದ ಪಾಪಗಳು. ಇವತ್ತು ಮನುಷ್ಯ ತನ್ನ ಪಾಪಗಳ ಪರಿಹಾರಕ್ಕಾಗಿ ಎಷ್ಟೋ ನದಿಗಳಲ್ಲಿ ಹೋಗಿ ಮುಳುಗ್ತಾರೆ, ಎಷ್ಟೋ ಹರಕೆಗಳನ್ನ ಕಟ್ಟಿಕೊಳ್ತಾರೆ, ಎಷ್ಟೋ ದಾನ ಧರ್ಮಗಳನ್ನ ಮಾಡ್ತಾರೆ. ಎಷ್ಟೆಷ್ಟೋ ಮನುಷ್ಯ ಏನು ಮಾಡ್ತಾನೆ, ಸಮುದ್ರಗಳನ್ನ ಸುತ್ತುತ್ತಾನೆ, ಬೆಟ್ಟಗಳನ್ನ ಸುತ್ತುತ್ತಾನೆ, ಎಲ್ಲ ಲೋಕದ ಸಕಲ ವಿಧವಾದ ಕಡೆಗಳಲ್ಲಿ ಹೋಗಿ ಅವ್ರುಗಳು ಮಾಡುವಂಥ ಈ ಪುಣ್ಯ ಕಾರ್ಯಗಳನ್ಬಿಟ್ಟು ಈ ರೀತಿಯಾಗಿ ಹೋಗಿ ಮಾಡಿಕೊಂಡು ಬರ್ತಾರೆ. ಯಾಕಂದರೆ ಆ ಮನುಷ್ಯರ ಜೀವಿತಗಳಲ್ಲಿರೋಂಥ ಪಾಪಗಳು ಪರಿಹಾರ ಆಗಿ ನಾವು ಮೋಕ್ಷಕ್ಕೆ ಹೋಗಬೇಕೆಂದು ಆ ಒಂದು ನಂಬಿಕೆಯಿಂದಲೇ ಈ ರೀತಿಯಾಗಿ ಮಾನವನು ಲೋಕದ ಎಲ್ಲ ಒಂದು ಕಡೆಗಳಲ್ಲಿ ಹೋಗಿ ಮಾಡೋದನ್ನು ನಾವು ನೋಡ್ತೀವಿ. ಆದರೆ ವಾಕ್ಯದ ಮೂಲಕವಾಗಿ ನಾವು ನೋಡುವುದಾದರೆ ಈ ಪಾಪಕ್ಕೆ ಒಂದು ಪರಿಹಾರ ಆಗಲಿ, ಮನುಷ್ಯನ ಆತ್ಮ ನರಕದಿಂದ ತಪ್ಪಿಸಿಕೊಂಡು, ಈ ಪಾಪಗಳಿಂದ ತಪ್ಪಿಸಿಕೊಂಡು, ಈ ಜಗತ್ತಿನ ಶಾಪಗಳಿಂದ ತಪ್ಪಿಸಿಕೊಂಡು ಮನುಷ್ಯ ಸತ್ತ ನಂತರ ಅವನ ಆತ್ಮ ನಿತ್ಯ ಮೋಕ್ಷ ಲೋಕಕ್ಕೆ ಹೋಗಬೇಕಾದ್ರೆ ಆ ಒಂದು ರಕ್ಷಣೆ ಅದು ಯಾರ ಮೂಲಕವಾಗಿ ಲೋಕದಲ್ಲಿ ಸಿಗುತ್ತಂದರೆ, ಯಾವ ನದಿಗಳು, ಯಾವ ಸೃಷ್ಟಿಗಳು, ಯಾವ ಮನುಷ್ಯರು ಅಥವಾ ಮನುಷ್ಯನ ಮಾಡುವಂಥ ಯಾವ ಪುಣ್ಯ ಕಾರ್ಯಗಳು, ಯಾವ ಒಂದು ಕಾರ್ಯಗಳಲ್ಲಿ ಮನುಷ್ಯನಿಗೆ ರಕ್ಷಣೆ ಸಿಕ್ಕುವುದಿಲ್ಲ. ಆ ರಕ್ಷಣೆ ಯೇಸು ಕ್ರಿಸ್ತನ ಹೆಸರಿನ ಮೂಲಕವಾಗಿ, ಅವರ ರಕ್ತದ ಮೂಲಕವಾಗಿ ಮಾತ್ರನೇ ಆ ಮಾನವ ಕುಲಕ್ಕೆ ರಕ್ಷಣೆ. ಹಾಗಾಗಿ ಪೇತ್ರನು ಹೇಳುತ್ತಾನೆ, ಬರಬೇಕಾದ ರಕ್ಷಣೆ ಇನ್ಯಾರಲ್ಲಿ ಸಿಕ್ಕುವುದಿಲ್ಲ. ಆಕಾಶದ ಕೆಳಗಡೆ ಭೂಮಿಯ ಮೇಲೆ ಮನುಷ್ಯರೊಳಗಡೆ ಕೊಡಲ್ಪಟ್ಟಿರುವಂತಹ ಯೇಸುವಿನ ಹೆಸರಲ್ಲಿ ಮಾತ್ರನೇ ರಕ್ಷಣೆ ಎಂದು ಪೇತ್ರನು ಹೇಳ್ತಾ ಇದ್ದಾನೆ. ಹಾಗಾಗಿ ನಮಗೆ ರಕ್ಷಣೆ ಬೇಕು. ರಕ್ಷಣೆ ನಾವು ಏನು ಕೊಟ್ಟರು ನಮಗೆ ರಕ್ಷಣೆ ಸಿಗುತ್ತೆ. ಈ ಲೋಕದಲ್ಲಿ ಕೋಟಿ ಹಣ ಕೊಟ್ಟರು ಈ ರಕ್ಷಣೆಗಳನ್ನ ನಾವು ಗಳಿಸ್ಕೊಳ್ಳೋಕ್ಕಾಗಲ್ಲ. ಅಥವಾ ಸಮುದ್ರಗಳು, ಬೆಟ್ಟಗಳು, ಹರಕೆಗಳು, ಗುಡಿ ಗೋಪುರಗಳು, ಜಗತ್ತಿನ ಯಾವ ಮೂಲೆಗಳಿಗೆ ನಾವು ಹೋಗಿ ಬಂದರೂ ನಾವು ರಕ್ಷಣೆಯನ್ನು ಪಡೆಯಲು ಸಾಧ್ಯವೇ ಇಲ್ಲ. ಮನುಷ್ಯನಿಗೆ ಒಂದು ಕಡೆ ಆತ್ಮ ಈ ಲೋಕದ ಸಕಲ ವಿಧವಾದ ಪಾಪಗಳಿಂದ ತಪ್ಪಿಸಿಕೊಂಡು, ನರಕದಿಂದ ತಪ್ಪಿಸಿಕೊಂಡು ಮೋಕ್ಷ ಲೋಕಕ್ಕೆ ಹೋಗಬೇಕು. ಆ ರೀತಿಯಾಗಿ ಹೋಗಬೇಕಂದ್ರೆ ಅದರಿಗೆ ಸಿಕ್ಕಬೇಕಾದ ರಕ್ಷಣೆ ಯಾರ ಮೂಲಕವಾಗಿ ಅಂದರೆ ಯೇಸು ಕ್ರಿಸ್ತನ ಮೂಲಕವಾಗಿ ಮಾತ್ರನೇ ನಮಗೆ ರಕ್ಷಣೆ ಸಿಗುತ್ತೆ. ಹಾಗಾಗಿ ರಕ್ಷಣೆ ಕೊಡಬೇಕಂದ್ಬಿಟ್ಟೆ ಯೇಸು ಸಿಲುವೆ ಮೇಲೆ ಎಲ್ಲರಿಗಾಗಿ ರಕ್ತ ಚೆಲ್ಲಿ ಪ್ರಾಣ ಕೊಟ್ಟಿದ್ದಾರೆ. ಈಗ ಯಾರಿಗೆಲ್ಲ ರಕ್ಷಣೆ ಬೇಕು, ಯಾರಿಗೆಲ್ಲ ಪಾಪ ಪರಿಹಾರ ಬೇಕು,
ಯಾರೆಲ್ಲ ಮೋಕ್ಷಕ್ಕೆ ಹೋಗಬೇಕು, ಯಾರೆಲ್ಲ ಈ ಜಗತ್ತಿನ ಎಲ್ಲ ಒಂದು ಆಪತ್ತುಗಳಿಂದ, ಶಾಪಗಳಿಂದ, ಹೊಲಸುಗಳಿಂದ, ಇವುಗಳಿಂದ ನಾವು ಪರಿಹಾರನ ಪಡ್ಕೊಂಡು ನಾವು ರಕ್ಷಣೆ ಹೊಂದ್ಕೊಂಡು ನಾವು ನಿತ್ಯ ಲೋಕಕ್ಕೆ ಹೋಗಬೇಕಾದ್ರೆ ನಾವು ಯಾರ ಬಳಿಗೆ ಹೋಗ್ಬೇಕಂದ್ರೆ ಯೇಸು ಕ್ರಿಸ್ತನ ಬಳಿಗೆ ಹೋಗಬೇಕು. ಯೇಸುವೇ ಎಲ್ಲರಿಗಾಗಿ ರಕ್ತ ಚೆಲ್ಲಿದ್ರು. ಅವರ ರಕ್ತ ನಿಷ್ಕಳಂಕವಾದದ್ದು, ಪವಿತ್ರವಾದದ್ದು, ಯಾವ ಪಾಪವೂ ದೋಷವಿಲ್ಲದ್ದು. ಆ ಒಂದು ಪವಿತ್ರವಾದ ರಕ್ತದಲ್ಲಿ ಮಾತ್ರ ಮನುಷ್ಯನಿಗೆ ಆ ಪಾಪಗಳಿಂದ ಮುಕ್ತಿ. ಮತ್ತು ಮನುಷ್ಯನ ಆತ್ಮ ನರಕದಿಂದ ತಪ್ಪಿಸಿಕೊಂಡು ಆ ಮೋಕ್ಷ ಲೋಕಕ್ಕೆ ಹೋಗ್ಬೇಕಂದ್ರೆ ಆ ಆತ್ಮಕ್ಕೆ ರಕ್ಷಣೆ ಯಾರು ಕೊಡಬೇಕಂದ್ರೆ ಯೇಸು ಕ್ರಿಸ್ತನ ಮಾತ್ರ ರಕ್ಷಣೆ ಕೊಡಲು ಸಾಧ್ಯ. ಬೈಬಲಲ್ಲಿ ಜಕ್ಕಯ್ಯನ ಅಂದ್ಬಿಟ್ಟು ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ದೊಡ್ಡ ಶ್ರೀಮಂತ, ಅವನಿಗೆ ಯಾವ ಕೊರತೆನೂ ಇರಲಿಲ್ಲ. ಅವನ ಹತ್ರ ಎಲ್ಲ ಆಸ್ತಿ ಐಶ್ವರ್ಯ ಎಲ್ಲ ಇದೆ. ಆದರೆ ಅವನ ಜೀವಿತದಲ್ಲಿ ಸಮಾಧಾನ ಇರಲಿಲ್ಲ, ಅವನ ಜೀವಿತದಲ್ಲಿ ರಕ್ಷಣೆ ಇರಲಿಲ್ಲ. ಅವನಿಗೆಲ್ಲ ಇತ್ತು, ರಕ್ಷಣೆ ಇರಲಿಲ್ಲ. ಹಾಗಾಗಿ ಒಂದು ದಿನ ಯೇಸುವನ್ನು ನೋಡಬೇಕೆಂದು ಅವನೇನು ಮಾಡ್ತಾನಂದರೆ ಜನಗಳ ಬಳಿಗೆ ಬರ್ತಾನೆ. ಜನ ಯೇಸು ಸ್ವಾಮಿ ಸುತ್ತ ಇದ್ದಾರೆ, ಯೇಸುನ ನೋಡ್ಬೇಕಂದು ಬರ್ತಾನೆ. ಆದರೆ ಯೇಸುನ ನೋಡೋಕ್ಕಾಗದೆ ಹೋಗಿ ಅವನು ಒಂದು ಆಲದ ಮರವನ್ನು ಹತ್ತಿ ಮೇಲಿನಿಂದ ಯೇಸುನ ನೋಡ್ತಾನೆ. ಆಗ ಯೇಸು ಒಡನೆ ಮರದ ಬಳಿಗೆ ಹೋಗಿ, ಜಕ್ಕಯ್ಯನೇ, ತಟ್ಟನೆ ಇಳಿದು ಬಾ, ಇವತ್ತು ನಾನು ನಿನ್ನ ಮನೆಯಲ್ಲಿ ಇಳಿದುಕೊಳ್ಳಬೇಕೆಂದು ಯೇಸು ಹೇಳ್ತಾರೆ. ಒಡನೆ ಅವನು ಸಂತೋಷವಾಗಿ ಬಂದು ಯೇಸುವನ್ನು ತನ್ನ ಮನೆಗೆ ಸೇರಿಸಿಕೊಳ್ತಾನೆ. ಯೇಸು ಅವ್ರ ಮನೇಲಿ ಕುಳಿತು ಆಹಾರ ಸೇವಿಸೋಕ್ಕೆ ಕುಳಿತು ಇರುವಾಗ ಅವ್ರ ಜೊತೆಲಿ ಶಿಷ್ಯರುಗಳೆಲ್ಲ ಇರ್ತಾರೆ. ಆ ಸಮಯದಲ್ಲಿ ಒಡ್ಡನೆ ಏನಾಯಿತು ಅಂದರೆ ಈ ಜಕ್ಕಾಯನ ಹೃದಯದಲ್ಲಿ ಒಂದು ಪಾಪದ ಅರಿವು ಉಂಟಾಗಿ ಅವನು ಒಳಗಡೆ ಹೋಗಿ ಅವನೇನು ಮಾಡ್ತಾರೆ, ತನ್ನ ಎಲ್ಲ ಆಸ್ತಿ, ತನ್ನ ಹಣ, ತನಗೆ ಇಟ್ಟಿರೋಂಥ ಎಲ್ಲ ರೀತಿಯ ಹಣ ಆಸ್ತಿಯನ್ನು ತಗೊಂಡು ಯೇಸುವಿನ ಬಳಿಗೆ ಬರ್ತಾನೆ. ಯೇಸುವಿನ ಬಳಿಗೆ ಬಂದು ಹೇಳ್ತಾನೆ, ಯೇಸುವೆ, ನಾನು ಯಾರ ಹತ್ರ ಆದರೂ 2ರಷ್ಟು ತಗೊಂಡಿದ್ರೆ ಮತ್ತೆ ನಾನು ಅದನ್ನು 4ರಷ್ಟು ವಾಪಸ್ ಮಾಡ್ತೀನಿ ಅಂದ್ಬಿಟ್ಟು ಅವನು ಯೇಸುವಿನ ಬಳಿಯಲ್ಲಿ ಹೇಳ್ತಾ ಇದ್ದಾನೆ. ಆಗ ಯೇಸು ಹೇಳ್ತಾ ಇದ್ದಾರೆ, ಇವತ್ತು ಈ ಮನೆಗೆ ರಕ್ಷಣೆ ಆಯಿತು. ಹಲ್ಲೆಲೂಯಾ. ನೋಡಿದ್ರಾ, ಆ ಮನೆಯಲ್ಲಿ ರಕ್ಷಣೆ ಇಲ್ಲ, ಆದರೆ ಹಣ ಇದೆ, ಐಶ್ವರ್ಯ ಇದೆ, ಎಲ್ಲ ಇದೆ. ಅವನು ದೊಡ್ಡ ಶ್ರೀಮಂತ, ಇಡೀ ಕುಟುಂಬದಲ್ಲಿ ಎಲ್ಲವೂ ಇದೆ. ಎಲ್ಲ ಇದ್ದು ಆ ಮನೆಯಲ್ಲಿ ಏನು ಇಲ್ದಿರ ಇತ್ತಂದರೆ ರಕ್ಷಣೆ ಇಲ್ಲ. ಇವತ್ತು ಎಲ್ಲ ಕುಟುಂಬಗಳಲ್ಲಿ ಹಣ, ಆಸ್ತಿ, ಐಶ್ವರ್ಯ ಬೇಕಾದಷ್ಟು ಮನುಷ್ಯನ ಜೀವಿತದಲ್ಲಿ ಇವತ್ತು ಎಲ್ಲ ಇರುತ್ತೆ. ಆದರೆ ಆ ಕುಟುಂಬಗಳಲ್ಲಿ ರಕ್ಷಣೆ ಇರಲ್ಲ. ರಕ್ಷಣೆ ಅಂದರೆ ನಮಗೆ ಆತ್ಮ ರಕ್ಷಣೆ ಬೇಕು, ಆತ್ಮ ರಕ್ಷಣೆ ಬೇಕು, ಶರೀರಗೂ ರಕ್ಷಣೆ ಬೇಕು. ಅಂದರೆ ಶರೀರ ಈ ಲೋಕದಲ್ಲಿ ಭಯಂಕರವಾದ ವ್ಯಾಧಿಗಳಲ್ಲಿ, ಮಂತ್ರಗಳಲ್ಲಿ, ಮರಣಕರವಾದ ಆಪತ್ತು ವಿಪತ್ತು ಹಾನಿಗಳಲ್ಲಿ ಈ ಶರೀರ ಕೂಡ ಅಳಿದು ಹೋಗದಾಗೆ ಈ ಶರೀರಕ್ಕೆ ಆರೋಗ್ಯವು, ಆಯುಸ್ಸು ಈ ಭೂಮಿ ಮೇಲೆ ನಾವು ಬದುಕಬೇಕು. ಶರೀರಗೂ ರಕ್ಷಣೆ ಬೇಕು. ಈ ಲೋಕದ ಯಾತ್ರೆ ಮುಗಿದ ಮೇಲೆ ಈ ಆತ್ಮ ನಿತ್ಯ ರಾಜ್ಯವಾಗಿರೋ ಮೋಕ್ಷಕ್ಕೆ ಹೋಗಬೇಕಾದರೆ ಅದಕ್ಕೂ ರಕ್ಷಣೆ ಬೇಕು. ಹಾಗಾಗಿ ಈ ರಕ್ಷಣೆ ಯೇಸು ಕ್ರಿಸ್ತನ ಮೂಲಕವಾಗಿ ಮಾತ್ರ ಸಿಕ್ಕೋಕ್ಕೆ ಸಾಧ್ಯ. ಹಾಗಾಗಿ ಇವತ್ತು ಪ್ರತಿಯೊಂದು ಕುಟುಂಬಕ್ಕೆ ಯೇಸು ಬರಬೇಕು. ಪ್ರತಿಯೊಬ್ಬನ ಮಾನವನ ಹೃದಯಗಳಲ್ಲಿ ಯೇಸು ಬರಬೇಕು. ಅವ್ರು ಮಾತ್ರ ಎಲ್ಲದರಿಂದಲೂ ನಮಗೆ ರಕ್ಷಣೆ ಕೊಡಲು ಸಾಧ್ಯ. ಮೋಕ್ಷಕ್ಕೆ ನಾವು ನಮ್ಮ ಆತ್ಮ ರಕ್ಷಣೆ ಪಡೆದು ಈ ಭೂಮಿಯಲ್ಲಿ ಮೋಕ್ಷದಲ್ಲಿ ಹೋಗಿ ಸೇರೋಕ್ಕೆ ಸಾಧ್ಯ. ಹಾಗಾಗಿ ಯೇಸು ಮಾತ್ರ ಈ ರಕ್ಷಣೆ ಕೊಡೋಕ್ಕೆ ಸಾಧ್ಯ. ಹಾಗಾಗಿ ಮಕ್ಕಳೇ, ಪ್ರತಿಯೊಬ್ಬರು ಯೇಸು ಮೇಲೆ ನಂಬಿಕೆ ಇಡುವಾಗೆ ನಮಗೆ ರಕ್ಷಣೆ ಆಗುತ್ತೆ. ಹೃದಯದಿಂದ ನಾವು ಹರಕೆ ಇಡುವಾಗೆ ನಮಗೆ ರಕ್ಷಣೆ ಆಗುತ್ತೆ ಎಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹೀಗಾಗಿ ಈ ಕೊನೆ ಕಾಲದಲ್ಲಿ ಯೇಸು ಈ ಲೋಕಕ್ಕೆ ಅತಿ ಶೀಘ್ರವಾಗಿ ಬರ್ತಾ ಇದ್ದಾನೆ. ಹಾಗಾಗಿ ಲೋಕದ ಎಲ್ಲ ಕಡೆಗಳಲ್ಲಿ ಭಯಂಕರವಾದ ಘಟನೆಗಳು ನಡೆದುಕೊಂಡಿದ್ದಾವೆ. ಹಾಗಾಗಿ ಈ ಕೊನೆ ದಿನಗಳಲ್ಲಿ ಯೇಸು ಸ್ವಾಮಿ ಕೊಡುವಂಥ ಈ ರಕ್ಷಣೆಯನ್ನು ಪ್ರತಿಯೊಬ್ಬರು ಹೊಂದಿಕೊಳ್ಳಬೇಕು. ಪ್ರತಿಯೊಬ್ಬರು ಉಚಿತವಾಗಿ ಈ ರಕ್ಷಣೆ ನೀವು ಹೊಂದಿಕೊಳ್ಳುವಾಗೆ ನೀವು ರಕ್ಷಿಸಲ್ಪಡ್ತೀರ. ಯಾರ್ಯಾರು ಆತನ ಹೆಸರಲ್ಲಿ ನಂಬಿಕೆ ಇಟ್ಟರೋ, ಯಾರ್ಯಾರು ಆತನ ಹೆಸರಲ್ಲಿ ನಂಬಿಕೆ ಇಟ್ಟು ಆತನ ಅಂಗೀಕರಿಸಿದರೋ ಅವ್ರಿಗೆಲ್ಲ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನೆಂದು ಯೋಹನ ಸುವಾರ್ತೆ 1:12 ಬರೆಯಲ್ಪಟ್ಟಿದೆ. ಯೇಸು ಮೇಲೆ ನಂಬಿಕೆ ಇಡುವಾಗೆ ಆತನ ಮಕ್ಕಳಾಗುವಂಥ ಅಧಿಕಾರವು ಅವರಿಗೆ ಸಿಗುತ್ತೆ.
ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಯೇಸು ನನಗಾಗಿ ಸತ್ರು, ನನಗಾಗಿ ಜೀವದಿಂದ ಎದ್ದು ಬಂದಿದ್ದಾರೆ ಎಂದು ಹೃದಯದಿಂದ ನಾವು ನಂಬುವಾಗೆ ನಮಗೆ ರಕ್ಷಣೆ ಆಗುತ್ತೆ ಎಂದು ಬರೆಯಲ್ಪಟ್ಟಿದೆ. ಹೀಗಾಗಿ ಆದಷ್ಟು ಬೇಗನೆ ಇದೇ ರಕ್ಷಣೆ ದಿನ, ಇದೇ ಕೃಪಾ ಕಾಲ ಎಂದು ದೇವರ ವಾಕ್ಯ ಹೇಳುವ ಪ್ರಕಾರವಾಗಿ ತಡ ಮಾಡಬೇಡ್ರಿ. ಬೇಗನೆ ಯೇಸುವಿನ ಬಳಿಗೆ ಹೋಗಿ ರಕ್ಷಣೆ ಹೊಂದಿಕೊಳ್ಳ್ರಿ. ರಕ್ಷಣೆ ಇಲ್ಲದೆ ಹೋದರೆ ಈ ಜಗತ್ತಿನಲ್ಲಿ ಕೂಡ ನಾವು ತಪ್ಪಿಸಿಕೊಳ್ಳೋಕ್ಕಾಗೋದಿಲ್ಲ, ಮತ್ತು ನರಕದಿಂದಲೂ ಕೂಡ ನಮ್ಮ ಆತ್ಮ ತಪ್ಪಿಸಿಕೊಳ್ಳೋಕ್ಕೆ ಆಗೋದಿಲ್ಲ. ಹಾಗಾಗಿ ಮಾನವನೇ, ಮನುಷ್ಯನೇ, ಈ ಭೂಮಿಯ ಮೇಲೆ ನಿನ್ನ ಪ್ರಾಣ ಹೋಗುವುದಕ್ಕೆ ಮುಂಚಿತವಾಗಿ, ಈ ಜೀವಿತ ಯಾತ್ರೆ ಮುಗಿಯುವುದಕ್ಕಿಂತ ಮುಂಚಿತವಾಗಿ ಪ್ರತಿಯೊಬ್ಬರು ಯೇಸುವಿನ ಬಳಿಗೆ ಹೋಗಿ ಅವರ ಮೇಲೆ ನಂಬಿಕೆ ಇಡುವಾಗೆ ನಿಮಗೆ ದೇವ್ರ ಮಕ್ಕಳಾಗೋ ಅಧಿಕಾರ ಸಿಗುತ್ತೆ. ಹೃದಯದಿಂದ ಯೇಸು ನನಗಾಗಿ ರಕ್ತ ಚೆಲ್ಲಿ ಪ್ರಾಣ ಕೊಟ್ಟು ಸತ್ತು ಮೂರನೇ ದಿನಕ್ಕೆ ಜೀವದಿಂದ ಎದ್ದು ಬಂದರೆಂದು ನೀವು ಹೃದಯದಿಂದ ನಂಬಿದರೆ ನಿಮಗೆ ರಕ್ಷಣೆ ಆಗುತ್ತೆ. ಇದನ್ನು ಯೇಸು ಎಲ್ಲರಿಗೂ ಉಚಿತವಾಗಿ ಕೊಡ್ತಾನೆ. ಹಾಗಾಗಿ ಪ್ರತಿಯೊಬ್ಬರು ಯೇಸುವಿನ ಬಳಿಗೆ ಹೊರಡ್ರಿ, ಅವ್ರ ಮೇಲೆ ನಂಬಿಕೆ ಇಡ್ರಿ, ಅವ್ರನ್ನ ಅಂಗೀಕಾರ ಮಾಡಿಕೊಳ್ಳ್ರಿ. ನಿಮಗೆ ರಕ್ಷಣೆ ಸಿಗುತ್ತೆ, ನಿಮ್ಮ ಕುಟುಂಬಗಳಿಗೆ ರಕ್ಷಣೆ ಇರುತ್ತೆ, ನಿಮಗೆ ರಕ್ಷಣೆ ಇರುತ್ತೆ, ನೀವು ಮಾಡೋ ಎಲ್ಲ ಕಾರ್ಯಗಳಲ್ಲಿ ನಿಮಗೆ ರಕ್ಷಣೆ ಇರುತ್ತೆ. ದೇವರು ನಿಮ್ಮನ್ನು ಅಧಿಕವಾಗಿ ಆಶೀರ್ವದಿಸ್ತಾರೆ. ಯೇಸು ಬೇಗ ಬರ್ತಾ ಇದ್ದಾರೆ. ರಕ್ಷಣೆ ಹೊಂದಿಕೊಳ್ಳ್ರಿ, ತಡ ಮಾಡಬೇಡ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕಣ್ಮುಚ್ಚಿ ಸಣ್ಣ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ದೇವ, ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ಅಪ್ಪ, ರಕ್ಷಣೆ ಹೊಂದಿರೋರಿಗಾಗಿ ಸ್ತೋತ್ರ. ಅವ್ರಿಗೆ ಇನ್ನೂ ಹೆಚ್ಚಾಗಿ ನಿನ್ನ ರಕ್ಷಣೆಯಲ್ಲಿ ಸ್ಟ್ರಾಂಗ್ ಆಗಿ ದೃಢವಾಗಿ ನಿಂತ್ಕೊಳ್ಳೋಕ್ಕೆ ಅವ್ರನ್ನ ಬಲಪಡಿಸ್ರಿ. ರಕ್ಷಣೆ ಹೊಂದದೇ ಇರೋರೆಲ್ಲ ಅತಿ ಶೀಘ್ರವಾಗಿ ರಕ್ಷಣೆ ಹೊಂದ್ಕೊಂಡು ಅಪ್ಪ ಯೇಸು ರಾಜ ನಿನ್ನ ರಕ್ತ ಕೋಟೆ ಒಳಗಡೆ ಬಂದು ಸೇರೋಕ್ಕೆ ದೇವರೇ, ನಿನ್ನ ನಾಮದಲ್ಲಿ ಅಪ್ಪ ಎಲ್ಲವನ್ನು ಆಶೀರ್ವಾದ ಹೊಂದಿಕೊಳ್ಳೋಕ್ಕೆ ಮಕ್ಕಳಿಗೆ ಸಹಾಯ ಮಾಡಬೇಕಾಗಿ ಪ್ರಾರ್ಥನೆ ಮಾಡ್ತೀರಿ. ಎಲ್ಲರನ್ನ ರಕ್ಷಿಸ್ರಿ, ಎಲ್ಲರನ್ನ ಆಶೀರ್ವದಿಸ್ರಿ. ಎಲ್ಲರಿಗೂ ನಿನ್ನ ಕರಗಳಲ್ಲಿ ಒಪ್ಪಿಸ್ಕೊಡ್ತೀವಿ, ಆಶೀರ್ವದಿಸ್ರಿ. ಪ್ರಾರ್ಥನೆ ಕೇಳಾಗೆ ಮಾಡಿದ ಸ್ತೋತ್ರ. ಯೇಸು ಕ್ರಿಸ್ತುವಿನ ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ಎಲ್ಲ ಮಕ್ಕಳೇ ಲೈಕ್ ಮಾಡಿ, ಶೇರ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಆಮೇನ್.